ನಿರೀಕ್ಷಿತ ಸಮಯಕ್ಕಿಂತ 1 ತಿಂಗಳು ಮೊದಲೇ ಆರಂಭ, ಕಾಮಗಾರಿ ವೇಗ ಕುಂಠಿತ. ಸಂಸದ ಶ್ರೇಯಸ್ ಪಟೇಲ್. ಸಕಲೇಶಪುರ ತಾಲೂಕಿನಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಕಾಮಗಾರಿಯ ವೇಗ ಕುಂಠಿತವಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದ್ದಾರೆ. ಪಟ್ಟಣದ ಕೆಂಪೇಗೌಡ ಪ್ರತಿಮೆ ಬಳಿಯಿಂದ ದೊಡ್ಡ ತಪ್ಪಲವರೆಗೆ ನಡೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿ 75ರ ರಸ್ತೆ ಕಾಮಗಾರಿಯನ್ನ ವೀಕ್ಷಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಾಮಗಾರಿಯನ್ನ ಜುಲೈ ಅಂತ್ಯದಲ್ಲಿ ಪೂರ್ಣಗೊಳಿಸುವ ನಿರೀಕ್ಷೆ ಇತ್ತು. ಆದರೆ ಈ ಬಾರಿ ಮುಂಗಾರು ನಿರೀಕ್ಷಿತ ಸಮಯಕ್ಕಿಂತ 1 ತಿಂಗಳು ಮೊದಲೇ ಆರಂಭವಾದ ಕಾರಣ ಯೋಜನೆಗಳು ತಡೆಗೊಳ್ಳುವ. ಹಲವು ಕಡೆ ಗುಡ್ಡ ಕುಸಿತದಿಂದ ಕಾಮಗಾರಿಗೆ ಅಡ್ಡಿಯಾಗಿದ್ದು ಕೆಲಸದಲ್ಲಿ ವಿಳಂಬ ಉಂಟಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಗುತ್ತಿಗೆದಾರರು ಯಾವುದೇ ಅಡಚಣೆ ಇಲ್ಲದೆ ದಿನರಾತ್ರಿ ಶ್ರಮಿಸುತ್ತಿದ್ದಾರೆ. ಇದಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಕುಸಿಯುತ್ತಿರುವ ಗುಡ್ಡ ಪ್ರದೇಶಗಳಲ್ಲಿ ಸುಮಾರು 40 ಕೋಟಿ ವೆಚ್ಚದ ತಡೆಗೋಡೆ ಕಾಮಗಾರಿಗೆ ಈಗಾಗಲೇ ಟೆಂಡರ್ ಅನುಮೋದನೆ ದೊರೆತಿದ್ದು ಶೀಘ್ರದಲ್ಲೇ ಕಾರ್ಯಾರಂಭವಾಗಲಿದೆ. ಇದರಿಂದ ಶಾಶ್ವತ ಪರಿಹಾರ ಸಿಗುವ ಸಾಧ್ಯತೆ ಇದೆ ಎಂದರು. ಮಾಜಿ ಸಚಿವ ನಾಗರಾಜ ಶೆಟ್ಟಿ ಮಾತನಾಡಿ, ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾಗಿಂದ ಈ ರಸ್ತೆಯ ಕಾಮಗಾರಿ ಪೂರ್ಣಗೊಳಿಸಲು ಹಲವಾರು ಬಾರಿ ಉಭಯ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಸಭೆಗಳನ್ನು ಕರೆದರೂ ಫಲಿತಾಂಶ ಸಿಗಲಿಲ್ಲ. ಗುತ್ತಿಗೆದಾರರು ಇನ್ನು 13 ವರ್ಷ ಹಿಂದಿನ ದರದಂತೆ ಕಾಮಗಾರಿಯನ್ನ ಮುಂದುವರಿಸುತ್ತಿದ್ದು ವಸ್ತುಗಳ ಬೆಲೆ ಏರಿಕೆಯ ಹಿನ್ನೆಲೆ ಈ ಕಾಮಗಾರಿಯ ಗುಣಮಟ್ಟಕ್ಕೂ ದುಪ್ಪಟ್ಟು ಪ್ರಭಾವ ಬೀರಿದೆ ಎಂದು ವಿಷಾದ ವ್ಯಕ್ತಪಡಿಸಿದರಲ್ಲದೆ ಈ ರಸ್ತೆಯ ವಿಳಂಬದಿಂದ ಮಂಗಳೂರು ಬಂದರಿನ 50% ವಾಣಿಜ್ಯ ಚಟುವಟಿಕೆಗಳು ಅಸ್ತಿತ್ವ ಕಳೆದುಕೊಳ್ಳುತ್ತಿವೆ. ರಾಜ್ಯದ ಪ್ರಮುಖ ವಸ್ತುಗಳು ಈಗ ಚೆನ್ನೈ ಮತ್ತು ಇತರ ಬಂದರುಗಳ ಮೂಲಕ ಸಾಗಾಟವಾಗುತ್ತಿದೆ. ಇದರಿಂದ ರಾಜ್ಯ ಬೊಕ್ಕಸಕ್ಕೂ ನಷ್ಟವಾಗುತ್ತಿದೆ. ಬಂದರು ನಗರಿಯ ಸಂಪರ್ಕದ ಈ ರಸ್ತೆ ಸ್ಥಗಿತಗೊಂಡರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳಕಿಲ್ಲದ ದೀಪದಂತೆ ರೂಪುಗೊಳ್ಳಲಿದೆ. ಹೀಗಾಗಿ ಈ ಕಾಮಗಾರಿಯನ್ನ ತ್ವರಿತವಾಗಿ ಪೂರ್ಣಗೊಳಿಸಬೇಕು. ಈ ನಿಟ್ಟಿನಲ್ಲಿ ರಾಜ್ಯ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರಾಜ್ಯ ಸರ್ಕಾರದೊಂದಿಗೆ ಸಂಪರ್ಕ ಸಾಧಿಸಿ ಮಧ್ಯವರ್ತಿ ಪಾತ್ರ ವಹಿಸಲು ನಾನು ಸಿದ್ಧನಿದ್ದೇನೆ ಎಂದು ಹೇಳಿದರು. ಹಾಸನ, ಸಕಲೇಶಪುರ, ಮಂಗಳೂರು, ವಿಶೇಷವಾಗಿ ಮಂಗಳೂರು ಜಿಲ್ಲೆ ಹಾಗೂ ಕರಾವಳಿ ಜಿಲ್ಲೆಗಳಿಗೆ ಇದೊಂದು ಅತ್ಯುತ್ತಮವಾದಂಥ ಅತಿ ಯೋಗ್ಯವಾದಂಥ ರಸ್ತೆ. ಇದು ಶಿರಾಡಿ ಘಾಟ್. ಕಳೆದ 16 ವರ್ಷದಿಂದ ನಾವು ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ನಮ್ಮ ಇಡೀ ನವಮಂಗಳೂರು ಬಂದರು 150 ಭಾಗ ಕೆಲಸ ಇಲ್ಲದೆ ಕೂತಿದೆ ಈ ಒಂದು ಶಿರಾಡಿ ಘಾಟಿಂದಾಗಿ. ಎಲ್ಲ ನಮ್ಮ ಕರ್ನಾಟಕದ ಸಾಮಾನು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಾಕಿ ಅನ್ಯ ಪೋರ್ಟಿನಿಂದ ಚೆನ್ನೈ ಮತ್ತು ಬೇರೆ ಪೋರ್ಟಿಂದ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇದನ್ನು ಆದಷ್ಟು ಶೀಘ್ರದಲ್ಲಿ ಮಾಡಬೇಕು ಅಂತ ನಾವು ಸನ್ಮಾನ್ಯ ನಮ್ಮ ಕೇಂದ್ರದ ಮಂತ್ರಿಗಳಿಗೆ ಯಾವಾಗಲೂ ಮಾತಾಡ್ತಾ ಇದ್ದೇವೆ. ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಕೆಲಸ ಆಗ್ತಾ ಇದೆ, ಆದರೆ ಭಾಳ ನಿಧಾನಗತಿಯಿಂದ ಆಗ್ತಾ ಇದೆ. ಸ್ವಲ್ಪ ಜೋರಾಗಿ ಮಾಡಿದರೆ ಬರುವ ಏಪ್ರಿಲ್ ಮೇಗಾದರೂ ಇದು ಒಂದು ಥರದ ಕಂಪ್ಲೀಟ್ ಆಗುವಂಥದ್ದು ಯೋಗ್ಯತೆ ಕಾಣ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಅದಕ್ಕೋಸ್ಕರ ನಾನು ಸನ್ಮಾನ್ಯ ಲೋಕಸಭಾ ಸದಸ್ಯರು ಹಾಸನದ್ದು, ಲೋಕಸಭಾ ಸದಸ್ಯರು ಮಂಗಳೂರಿನವ್ರದ್ದು ನಾನು ಟಚ್ಚಲ್ಲಿದ್ದೆ ಆ್ಯಸ್ ಎ ಕೋಆರ್ಡಿನೇಟರ್. ನಮಗೇನು ವೆಸ್ಟರ್ನ್ ಇಂಟ್ರೆಸ್ಟ್ ಇಲ್ಲ. ನಮಗೇನಂತ ಹೇಳಿದ್ರೆ ಈ ಶಿರಾಡಿ ಘಾಟಿ ಒಂದು ಆಗಬೇಕು. ನಾನು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಮಂಗಳೂರಿದ್ದು ಇದರ ಬಗ್ಗೆ ಭಾಳಷ್ಟು ಶ್ರಮ ಪಟ್ಟಿದ್ದೇನೆ, ಆದರೆ ಏನು ರಿಸಲ್ಟ್ ಕಾಣಲಿಲ್ಲ. ಸೊ ಅದಕ್ಕೋಸ್ಕರ ಈಗಾದರೂ ಇದೊಂದು ಸರಿಯಾಗಲಿ ಅಂತ ದೃಷ್ಟಿಯಿಂದ ಇದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ. ನಿತಿನ್ ಗಡ್ಕರಿ ಸಾಹೇಬರಿಗೆ ಬರುವಾರ ಹೋಗಿ ಮೀಟ್ ಮಾಡ್ತಾ ಇದ್ದೇನೆ ಇದರ ಬಗ್ಗೆ. ಸೊ ಈ ನಿಟ್ಟಿನಲ್ಲಿ ಮುಂದೆ ಹೋಗುವಂಥ ಕೆಲಸ ಆದಷ್ಟು ಬೇಗ ಆಗಲಿ. ಈ ರಸ್ತೆ ಆಗಾಗ ನೋಡಿ ಈ ಶಿರಾಡಿ ಘಾಟಿಯನ್ನು ಆದಷ್ಟು ಶೀಘ್ರವಾಗಿ ಜನಗಳಿಗೆ ಮತ್ತು ರಸ್ತೆ ಜೊತೆಗಾಗಿ ಎಲ್ಲ ಸಾಗಾಟ ಮಾಡಲಿಕ್ಕೆ ಹಾಗೂ ನಮ್ಮ ಹೆಚ್ಚಿನ ನವಮಂಗಳೂರು ಬಂದರಿನ ಕನೆಕ್ಟಿವಿಟಿ ರೋಡ್ ಇದಾದ್ದರಿಂದ ಹೆಚ್ಚು ಎಕ್ಸ್ಪೋರ್ಟ್ ಇಂಪೋರ್ಟ್ ಈ ರಸ್ತೆಯಲ್ಲಿ ಆಗಬೇಕು ಅಂತ ನಮ್ಮ ಒಂದು ದೊಡ್ಡ ಅಭಿಲಾಷೆ. ಅದಕ್ಕೆ ದೇವರಲ್ಲಿ ಬೇಡ್ತಾ ಇದ್ದಾರೆ, ಎಲ್ಲರಿಗೆ ಸದ್ಬುದ್ಧಿ ಕೊಟ್ಟು ಬೇಗ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇವತ್ತು ಮುಂಗಾರು ಮತ್ತೆ ಚುರುಕುಗೊಂಡಿರೋದ್ರಿಂದ ನಮ್ಮ ನ್ಯಾಷನಲ್ ಹೈವೇ 75ರಲ್ಲಿ ಸಕಲೇಶಪುರ ಭಾಗದಲ್ಲಿ ಹೆಚ್ಚು ಮಳೆ ಆಗಿರೋದ್ರಿಂದ ಏನು ಆಗುಹೋಗುಗಳಾಗಿದೆ, ಏನೇನು ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು, ಕಾರ್ಯ ವ್ಯಾಪ್ತಿಯಲ್ಲಿ ಏನೇನು ಕೆಲಸ ಆಗಿದೆ ಅನ್ನೋದನ್ನ ನೋಡಲಿಕ್ಕೆ ಇವತ್ತು ನಮ್ಮ ನೂತನ ಪ್ರಾಜೆಕ್ಟ್ ಡೈರೆಕ್ಟರು ಮತ್ತು ಏಜೆನ್ಸಿಗಳು ಮತ್ತು ಎಲ್ಲ ನಮ್ಮ ನ್ಯಾಷನಲ್ ಹೈವೇ ಅಧಿಕಾರಿಗಳ ಜೊತೆ ಬೆಳಗ್ಗೆಯಿಂದಲೂ ನಾವು ಒಂದು ವೀಕ್ಷಣೆಯನ್ನು ಮಾಡಿದ್ವಿ. ಹಂತವಾಗಿ ಎಲ್ಲೆಲ್ಲಿ ನಾವು ಗುಡ್ಡ ಕುಸಿತಗಳನ್ನು ಬಗೆಹರಿಸ್ಬೋದು, ಎಲ್ಲೆಲ್ಲಿ ಮುಂಜಾಗ್ರತೆ ಕ್ರಮ ತಗೊಂಡು ಗುಡ್ಡ ಕುಸಿತಗಳನ್ನು ತಡೆಗಟ್ಬೋದು, ಆ ಕೆಲಸವನ್ನು ಆಗಲೇ ನಾವೆಲ್ಲ ಮಾಡಿದ್ದೀವಿ. ಈಗ ನಮಗೊಂದು ದೊಡ್ಡ ಸವಾಲು ಅಂತ ಹೇಳಿದ್ರೆ, ದೊಡ್ಡ ತಪ್ಪಲಲ್ಲಿ ಏನು ಒಂದು 750 ಮೀಟ್ರು ತಡೆಗೋಡೆ ಇದೆ, ಅದನ್ನು ನಾವು ಮಳೆ ನಿಂತ ಮೇಲೆ ಮಾಡಬೇಕು ಅಂತ NH ಅವರಾಗಲಿ ಏಜೆನ್ಸಿ ಅವರಾಗಿ ಹೇಳ್ತಾರೆ. ಯಾಕಂತೇಳಿದ್ರೆ ಮಳೆ ಜೊತೆನೇ ಕೆಲಸ ಮಾಡಿದ್ರೆ ಅದು ಕೆಲಸ ಬೇಗನೂ ಸಾಗಲ್ಲ, ಕ್ವಾಲಿಟಿ ವರ್ಕು ಆಗಲ್ಲ. ಹಾಗಾಗಿ ಆಗಸ್ಟ್ ಕೊನೆ ಇಲ್ಲ ಸೆಪ್ಟೆಂಬರ್ ನಂತರ ಏನು NH 75 750 ಮೀಟ್ರು ದೊಡ್ಡ ತಪ್ಪಲನ್ನ
ತಡೆಗೋಡೆ ಕೆಲಸ ಆಗಿರ್ಬೋದು, ರಿಟೈನಿಂಗ್ ವಾಲ್ ಅದನ್ನೆಲ್ಲ ತಗೊಳ್ಳೋ ಕೆಲಸ ಮಾಡ್ತೀವಿ. ಇನ್ನು 1 ವರ್ಷದಲ್ಲಿ ಬಹುಶಃ ಈ ಒಂದು ರಿಟೈನಿಂಗ್ ವಾಲ್ ಏನು 750 ಮೀಟರ್ ರಿಟೈನಿಂಗ್ ವಾಲ್ 1 ವರ್ಷದಲ್ಲಿ ಈ ಒಂದು ಸಮಸ್ಯೆಗೆ ನಾವು ಮುಕ್ತವನ್ನ ಕಾಣ್ತೀವಿ. ಅದು ಬಿಟ್ಟರೆ ಇನ್ನು ಸುಮಾರು ಒಂದು 650ರಿಂದ 700 ಮೀಟರ್ ಅಲ್ಲಲ್ಲೇ ಪ್ಯಾಚ್ ವರ್ಕ್ ಟೋಟಲ್ ಎಷ್ಟಿದೆ? ದೋಣಿಗಳು 650 ಟೋಟಲ್ ದೋಣಿಗಳ ಹತ್ರ ಒಂದು 650 ಇದೆ. ಅದನ್ನ ಮಳೆ ನಿಂತ ನಂತರ ಕಾಂಕ್ರೀಟ್ ಹಾಕಿ ಏನೇನು ಕ್ರಮ ತಗೊಂಡು ಕೆಲಸವನ್ನು ಮಾಡ್ತಿದ್ವಿ. ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡು ಈ ವರ್ಷ ತುಂಬ ಚುರುಕಾಗಿ ಕಾಮಗಾರಿ ಪ್ರಗತಿಯಲ್ಲಿದೆ. ಮಳೆ ನಮಗೆ ಒಂದು ಸವಾಲಾಗಿದೆ. ಮಳೆ ಕಂಟಿನ್ಯೂಸ್ ಕಳೆದ ವರ್ಷಕ್ಕಿಂತ ಅತ್ಯಂತ ಜಾಸ್ತಿ ಮಳೆ ಆಗಿರೋದ್ರಿಂದ ಮಳೆಯಿಂದ ಸ್ವಲ್ಪ ನಮಗೆ ಕೆಲಸಕ್ಕೆ ಅಡೆತಡೆ ಆಗಿದೆ. ಆದರೆ ಯಾವುದೇ ರೀತಿ ಸವಾರಿಗೆ ಮಂಗಳೂರಿಂದ ಬೆಂಗಳೂರು ಹೋಗೋರಾಗಿರ್ಬೋದು, ಬೆಂಗಳೂರಿಂದ ಮಂಗಳೂರು ಹೋಗೋ ಸವಾರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಸಾರ್ವಜನಿಕರು ಭಯ ಪಡುವ ರೀತಿಯಲ್ಲಿ ಅನುವು ಮಾಡಿಕೊಳ್ಳುವಂಥ ಜವಾಬ್ದಾರಿ ನಮ್ದಾಗಿರ್ಬೋದು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಯೋಜನಾಧಿಕಾರಿ ಸೈಯದ್ ಅಮಾನುಲ್ಲಾ, ವ್ಯವಸ್ಥಾಪಕ ವಿಪಿನ್ ಶರ್ಮಾ, ತಹಶೀಲ್ದಾರ್ ಮೋಹನ್, ಕಾಂಗ್ರೆಸ್ ಮುಖಂಡರಾದ ಸೈಯದ್ ಮುಫೀಸ್, ಬೈಕೆರೆ ದೇವರಾಜ್, ಉದಯ್ ಎಚ್ಎಸ್, ಕಲ್ಗನೆ ಪ್ರಶಾಂತ್, ಕಲ್ಗನೆ ಗಿರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.